ಕರ್ನಾಟಕ ಜನರಿಗೆ ಮಾಹಿತಿ ಆಗಲಿಕ್ಕೆ ಅದೇ ಕಾರಣಕ್ಕೆ ಆ ವ್ಯಕ್ತಿ ಇವತ್ತೊಂದು ಫರ್ಮ್ ಡಿಸಿಷನ್ಗೆ ಬರಬೇಕಾಗಿದೆ, ಅವ್ರಿಗೆ ವಿಶ್ವಾಸ ಮೂಡಿಸ್ಬೇಕಾಗಿದೆ. ಇರಲಿ ಆ ಸಂದರ್ಭದಲ್ಲಿ ಯಾರು ಆಗ್ತಾರೋ ಬಿಡ್ತಾರೋ ಪಾರ್ಟಿಗೆ ಬಿಟ್ಟಂಥದ್ದು. ಬಟ್ ಇವತ್ತು ಪಾರ್ಟಿ ಉಳಿಬೇಕಾಗಿದ್ರೆ ಡಿ ಕೆ ಶಿ ಅವರಿಗೆ ಕನ್ಫರ್ಮೇಷನ್ ಬೇಕಾಗಿದೆ. ಹೌದಪ್ಪ, ನೀನು ನಾಳೆ ಸಿದ್ದರಾಮಯ್ಯ ನಂತರ ನೀನೇ ಮುಖ್ಯಮಂತ್ರಿ 2027ರಲ್ಲೇ ನಮ್ಮ ಸರ್ಕಾರ ಬಂದ್ರೆ ಅನ್ನುವಂಥ ವಿಶ್ವಾಸ ಕೊಟ್ಟರೆ ಅವ್ರು ಒಪ್ಪಬಹುದೇನೋ ಇದನ್ನು. ಈಗಾಗಲೇ ಅವ್ರು ಕಾಂತಿ ಇಲ್ಲಪ್ಪ, ಡಿಸೆಂಬರ್ ಕಾಂತಿ ಇಲ್ಲ, ನಾ ಏನು ಮಾಡಲಿಕ್ಕೆ ಹೊರಟಿಲ್ಲ ಸ್ಪಷ್ಟ ಮಾಡ್ತಾ ಇದ್ದಾರೆ. ಇದು ಆಂತರ್ಯದ ಮಾತುಗಳಂತೂ ಸ್ಪಷ್ಟ ಆಗ್ತದೆ. ಕೇವಲ ಲಿಪ್ ಸಿಂಪತಿ ಅಲ್ಲ, ಮೇಲ್ತದಿಗೆ ಹೇಳಿದಂಥ ಮಾತುಗಳಲ್ಲ ಅಂತ ನಾವು ನಂಬಬೇಕಾಗಿದೆ. ಯಾಕಂದರೆ ಅವರು ಕಾಂಗ್ರೆಸ್ಸಿಗೆ ಮೋಸ ಮಾಡ್ತಾರೆ ಅಂಥೇಳಿ ಅನಿಸೋದಿಲ್ಲ. ಅವ್ರ ಬಿಹೇವಿಯರ್ ನೋಡಿದಾಗ ಅವರು ಎಂಥದ್ದು ಹೋರಾಟ ಮಾಡೋದು ತಪ್ಪೋ ಒಪ್ಪೋ ಯಾವುದೋ ದುಡ್ಡು ತಂದು ಹಾಕಲಿ, ಆ ದುಡ್ಡು ತೆಗೆದಕ್ಕೂ ಒಂದು ಬುದ್ಧಿಮತಿಗೆ ಬೇಕಾಗ್ತದೆ. ಇವತ್ತಿನ ವ್ಯವಸ್ಥೆ ಒಳಗೆ ಇಂಥ ಸಂದರ್ಭದಲ್ಲಿ ಡಿ ಕೆ ಶಿ ಅವ್ರು ಕೇಳೋದಿಲ್ಲ ಅರ್ಥದ. ಮತ್ತು ಅವ್ರು ಹೇಳೋದ್ರಲ್ಲಿ ಅದಕ್ಕೆ ಉತ್ತರ ಕೊಡಬೇಕಾದ್ರೆ ಹೈಕಮಾಂಡ್ ಮತ್ತು ಅವ್ರು ಕೇಳೋದು ಯಾವ ತಪ್ಪು ಇಲ್ಲ, ಅಪರಾಧ ಇಲ್ಲ. ಬಿಟ್ಕೊಟ್ರಲ್ಲ ಮತ್ತು ಸಿ ಎಮ್ ಸಿದ್ದರಾಮಯ್ಯನವರಿಗೆ ಸೇಮ್ ಕುರ್ಚಿ ನಿಮಗಪ್ಪ ನಾವು ಬರೋದಿಲ್ಲ ಅದ್ರ ನಡಕಂತೇಳಿ ಅಂದಾಗ ಮತ್ತೆ ಇನ್ನೇನು ಬೇಕಾಗಿದೆ ಸಿದ್ದರಾಮಯ್ಯನವ್ರಿಗೆ. ಸಿದ್ದರಾಮಯ್ಯನವರು ಇವ್ರ ಕಾಟಕ್ಕಾಗೆ ಸತೀಶ್ ಅವ್ರನ್ನಾಗಲಿ, ಪರಮೇಶ್ವರಪ್ಪನವರಾಗಲಿ, ಇನ್ನೊಬ್ಬರನ್ನಾಗಲಿ ಹೆಚ್ಚು ಕಟ್ತಾಯಿದ್ರು. ನಮ್ಮ HS ಯಾರವರು ಮಹದೇವಪ್ಪನವರಾಗಿರ್ಬೋದು, ಇವರೆಲ್ಲ ಎತ್ತಿ ಅವ್ರೊಳಗೆ ಏನೋ ಮಾಡಿ ಇಲ್ಲ ದಲಿತ ಮುಖ್ಯಮಂತ್ರಿ ಮಾಡೋರು ಅದನ್ನು ಮಾಡೋಂತ ಏನೋ ಒಂದು ಪ್ರವಾಹನ ಹರಬಿಡ್ತಿದ್ರು ಕಾರಣ ಇಷ್ಟ ಡಿ ಕೆ ಶಿ ಅವ್ರ ಸಲುವಾಗಿ. ಅದು ಡಿ ಕೆ ಶಿ ಅವ್ರ ಮುಖ್ಯಮಂತ್ರಿ